ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಿ. 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಡೀಟೇಲ್ಸ್ ನಮ್ಮ ಸರ್ಕಾರದಿಂದ ಬಂದಿರೋ ನೋಟಿಫಿಕೇಷನ್ ಅದು ಹೇಳ್ತೀನಿ. ಆ್ಯಂಡ್ ಸ್ವತಃ ನಮ್ಮ ಲಕ್ಷ್ಮಿ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ. ಅದ್ರ ಬಗ್ಗೆ ಆಗಿರ್ಬೋದು ಮತ್ತು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು. ಸುಮಾರು ಜನದ್ದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಡಿಲೀಟ್ ಕೂಡ ಆಗಿದೆ ಫ್ರೆಂಡ್ಸ್. ಸೊ ಇದೆಲ್ಲದ್ರ ಮಾಹಿತಿನೂ ನಿಮಗೆ ಕೊಡ್ತೀನಿ. ಆದರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ. ಯಾರ್ಯಾರು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಮ್ಮ ಸರ್ಕಾರದಿಂದ ಬರುವ ಹೊಸ ಅಪ್ಡೇಟ್ ಆ್ಯಂಡ್ ಹೊಸ ನೋಟಿಫಿಕೇಷನ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಮಾಹಿತಿ ಆಗಿರ್ಬೋದು, ಸುಮಾರು ಈ ಥರ ಉಪಯುಕ್ತ ಮಾಹಿತಿಗಳಷ್ಟೇ ನಮ್ಮ ಚಾನಲಲ್ಲಿ ತಿಳಿಸ್ಕೊಡಲಾಗುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ಉಪಯುಕ್ತ ಮಾಹಿತಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಬಿಡುವ ಹೊಸ ವೀಡಿಯೋಗಳನ್ನ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಸೊ ನಮ್ಮ ಸರ್ಕಾರದಿಂದ ಬರುವ ಹೊಸ ಅಪ್ಡೇಟ್ಗಳು ನೀವು ತಿಳ್ಕೊಬೋದು ಫ್ರೆಂಡ್ಸ್. ಸೊ ನಮ್ಮ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ ಇನ್ನೂ ಗೃಹಲಕ್ಷ್ಮಿಗೆ ಯೋಜನೆಗೆ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ ಅಥವಾ ಕಾರಣಾಂತರಗಳಿಂದ ಹಾಕೋಕ್ಕಾಗಿರಲಿಲ್ಲ, BPL ಕಾರ್ಡ್ ಇಲ್ಲದೇನೋ ಏನೋ ಒಂದು ಕಾರಣದಿಂದನೋ ಹಾಕಿಲ್ಲದೆ ಇರೋರು ಇವಾಗ ವೆಬ್ಸೈಟ್ ಒಂದು ಕಾಣಿಸ್ತಲ್ವ, ಸೊ ಅದರಿಂದ ನೀವು ಅಪ್ಲಿಕೇಶನ್ನ ಹಾಕಿ ಸರಿನಾ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ನ ಇವಾಗ್ಲೂ ಹಾಕ್ಬಹುದು ಫ್ರೆಂಡ್ಸ್. ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು ಈ ಥರದಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಮೊದಲನೇದಾಗಿ ಯಾರ್ಯಾರು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅವರು ಹೋಗಿ ಬೇಗ ಅರ್ಜಿ ಸಲ್ಲಿಸಿ, ಇವಾಗೂ ಸಲ್ಲಿಸ್ಬೋದು ಸರಿನಾ. ನೀವು ನಾನ್ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ, ಹಿಂಗೆ ಕೆಲವೊಂದು ಮಾನದಂಡಗಳಿದೆ. ಇದು ಯಾವುದಕ್ಕೂ ಇಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಅನ್ನೋ ಹಾಗಿದ್ರೆ ಇವಾಗ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾತಾಡೋ ಹಾಗಿದ್ರೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಆಲ್ಮೋಸ್ಟ್ 90% ಎಲ್ಲರಿಗೂ ಹೋಗಿದೆ. ಇನ್ನೂ ಸುಮಾರು 80,000 ಜನರಿಗೆ ತಲುಪಿಲ್ಲ ಫ್ರೆಂಡ್ಸ್. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 80,000 ಜನರಿಗೆ ತಲುಪಿರಲಿಲ್ಲ, ತಾಂತ್ರಿಕ ಸಮಸ್ಯೆಯಿಂದ ಈಗೆಲ್ಲ ಸರಿಪಡಿಸಿದ್ದೀವಿ, ಅವ್ರಿಗೂ ಹಣ ತಲುಪುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ನಮ್ಮ ಸರ್ಕಾರ ನಮಗೆ ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅನ್ನೋ ಹಾಗಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳದ ಹಣ ಒಟ್ಟಿಗೆ ಕಳಿಸ್ತೀವಿ ನಾವು. ಇನ್ನು 1 ವೀಕ್ ಒಳಗಡೆ 13ನೇ ಕಂತು ಮತ್ತು 12ನೇ ಕಂತು ಒಟ್ಟಿಗೆ ಜಮೆ ಆಗುತ್ತೆ ಎಲ್ಲರ ಖಾತೆಗೆ ಅಂತ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್. ಸೊ ಇನ್ನೊಂದು ವೀಕ್ ಒಳಗಡೆ 4,000 ಹಣ ಎಲ್ಲರ ಖಾತೆಗೆ ಜಮೆ ಆಗುತ್ತೆ. ಸೊ ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.